ಇಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಅವರ ನಿವಾಸಕ್ಕೆ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಸೌಹಾರ್ದಯುತ ಭೇಟಿಯನ್ನ ನೀಡಿದರು. ಈ ಶುಭ ಸಂದರ್ಭದಲ್ಲಿ ಮುರಳೀಧರ್ ಹಾಲಪ್ಪ ಹಾಗೂ ಅವರ ಕುಟುಂಬಸ್ಥರು ಸ್ವಾಮೀಜಿಗಳನ್ನ ಭಕ್ತಿಯಿಂದ ಸ್ವಾಗತಿಸಿ ಆಶೀರ್ವಾದವನ್ನ ಪಡೆದರು. ಸ್ವಾಮೀಜಿಗಳೊಂದಿಗೆ ನಡೆದ ಸಮಾಲೋಚನೆಯಲ್ಲಿ ಸಿದ್ಧಗಂಗಾ ಮಠದ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೊಡುಗೆಗಳ ಕುರಿತು ಪ್ರಸ್ತಾಪಿಸಿದ ಮುರಳೀಧರ್ ಹಾಲಪ್ಪ ಅವರು ಮಠದ ಕಾಯಕವನ್ನ ಇನ್ನಷ್ಟು ವಿಸ್ತರಿಸುವಂತೆ ಮನವಿ ಮಾಡಿದರು. ಪೂಜ್ಯ ಸ್ವಾಮೀಜಿಗಳೇ ಸಿದ್ಧಗಂಗಾ ಮಠವು ನಮ್ಮ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾಸೋಹ ಮತ್ತು ಶಿಕ್ಷಣ ನೀಡುತ್ತಾ ಮಾದರಿಯಾಗಿದೆ. ಈ ಪವಿತ್ರ ಸೇವೆಯು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗದೆ ಹೊರ ರಾಜ್ಯಗಳಿಗೂ ಹಾಗೂ ಹೊರ ದೇಶಗಳಿಗೂ ವಿಸ್ತರಣೆಯಾಗಬೇಕು. ವಿದೇಶಗಳಲ್ಲೂ ಸಿದ್ಧಗಂಗಾ ಮಠದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿ ಅಲ್ಲಿಯೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಅನ್ನದಾಸೋಹ ತಲುಪುವಂತಾಗಬೇಕು ಎಂಬುದು ನಮ್ಮ ಆಶಯ ಎಂದು ಹಾಗೂ ಇದೇ ಸಂದರ್ಭದಲ್ಲಿ ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪರವರು ಮಹಿಳಾ ರೈತರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿದರು. ಶ್ರೀಗಳ ಭೇಟಿಯಿಂದ ಹಾಲಪ್ಪ ಪ್ರತಿಷ್ಠಾನದ ಮುಖಂಡರು ಹಾಗೂ ಅಭಿಮಾನಿಗಳಲ್ಲಿ ಸಂತಸ್ತ ವಾತಾವರಣ ಮೂಡಿದ್ದು, ಸ್ವಾಮೀಜಿಗಳು ಮುರಳೀಧರ್ ಹಾಲಪ್ಪ ಅವರ ಮನವಿಯನ್ನ ಆಲಿಸಿ ಶುಭ ಹಾರೈಸಿದರು. ಕೌಶಲ್ಯ ತರಬೇತಿಯನ್ನು ಕೊಡೋದಕ್ಕೆ ಬಹಳ ಒತ್ತು ಕೊಟ್ಟು ಯುವಕರಿಗೆ ಬಹಳ ತರಬೇತಿಯನ್ನು ಕೊಟ್ಟು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನುಕೂಲ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾಯಿ ಇಬ್ಬರೂ ಒಟ್ಟಾಗಿ ಸೇರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನನಗೆ ಮನೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ರು ತಂದೆ. ಈಗ ಬಂದಮೇಲೆ ಅವರು ಹೇಳ್ತಾ ಇರೋದು ಅಂದರೆ ಕಷ್ಟ ಇದೆಲ್ಲ ನಿಮ್ಮ ಮುಂದೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಮಹಿಳೆಯರಿಗೆ ಸಾಧಕರಿಗೆ ಇವತ್ತು ಮಹಿಳಾ ಸಾಧಕರು ಇವತ್ತು ಕೃಷಿ ಮಾಡುವಂಥ ಸಾಧಕರು ಇವತ್ತು ಕೃಷಿ ಮಾಡುವವರೇ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೃಷಿ ಅವಲಂಬಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಆದರ್ಶವಾದಂತಹ ಕೃಷಿಯಲ್ಲಿ ಮಾದರಿ ಬದುಕನ್ನು ಮಾಡ್ತಾ ಇರುವಂತಹ ಮಹಿಳೆಯರನ್ನು ಕರೆಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಂಥದ್ದು ಅದನ್ನು ಸ್ವಾಗತಾರ್ಹವಾಗಿರುವಂಥದ್ದು ಮೆಚ್ಚಿಕೊಳ್ಬೇಕಾಗಿರುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಇವತ್ತಿನವರ ಅಪೇಕ್ಷೆ ಇದೆ, ಇದನ್ನು ವಿಸ್ತಾರಗೊಳಿಸಬೇಕು. ಶಿಕ್ಷಣ ಇವತ್ತು ಎಲ್ಲ ಕಡೆ ಶಿಕ್ಷಣ ಕ್ರಾಂತಿಯಾಗಿದೆ. ಇವತ್ತು ಯಾವ ಕಾಲದಲ್ಲಿ ಶಿಕ್ಷಣ ಕ್ರಾಂತಿ ಇರಲಿಲ್ಲವೋ, ಶಿಕ್ಷಣಕ್ಕೆ ಕೊರತೆ ಇತ್ತು. ಇವತ್ತು ಸ್ವತಂತ್ರ ಬಂದಾಗ ತುಂಬ ಕಷ್ಟ ಇತ್ತು ದೇಶದಲ್ಲಿ. ಎಲ್ಲ ಕಡೆ ಯಾವುದೇ ಸಂಪರ್ಕ ಇರಲಿಲ್ಲ, ಸೌಲಭ್ಯಗಳಿಲ್ಲ. ಅಂತಹ ಸಂದರ್ಭದಲ್ಲಿ ಅವಕಾಶ ಇತ್ತು. ನಮ್ಮ ಪರಮ ಪೂಜ್ಯರು ಹೇಳ್ತಾ ಇದ್ರು, ಇನ್ನು ಸಾಕು ಶಿಕ್ಷಣ ಸಂಸ್ಥೆಯನ್ನು ಸರ್ಕಾರ ಪುಸ್ತಕದಲ್ಲಿ ಕೇಳ್ತಾ ಇದ್ವಿ. ಪುರಾತನ ಕಾಲದಲ್ಲಿ ಶಿಕ್ಷಣಕ್ಕೆ ಏನು ಒತ್ತು ಕೊಡ್ತಾ ಇದ್ರು, ಊಟ ದಾಸೋಹಕ್ಕೆ ಏನು ಆದ್ಯತೆ ಕೊಡ್ತಿದ್ರು ಅಂತೇಳಿ ಅದಕ್ಕೆ ನಾವು ನಮಗೆ ಗೊತ್ತಿರೋ ಬುದ್ಧಿ ಬಂದಾಗಿಂದ ಸಿದ್ಧಗಂಗಾ ಮಠ ಇಡೀ ನಾಡಿಗೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಅದನ್ನು ಈಗ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರದೇಶಗಳಲ್ಲೂ ಸಹಿತ ಮಾಡಲಿ ಅಂತೇಳಿ ನಮ್ಮೆಲ್ಲರ ಹೆಜ್ಜೆ ಅದನ್ನು ಕೋರ್ಕೋಬೇಕು ಅಂತ ಬಂದಿದ್ದೀವಿ. ತಾವುಗಳೇ ಕೇಳಬೇಕು, ಬೇರೆ ಕಡೆ ವಿಸ್ತಾರ ಮಾಡಿರಿ ಅಂತೇಳಿ. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಬರೀ ಬಾವಿ ಥರ ಆಗಬಾರ್ದು. ಬೇರೆಯವ್ರಿಗೂ ಅದು ವಿಸ್ತಾರ ಆಗಲಿ, ಸಮುದ್ರ ಥರ ದಾಟಿ ಹೊರಗಡೆ ಹೋಗಲಿ ಅಂತೇಳಿ ನಮ್ಮೆಲ್ಲರ ನಂತರ ಹಳೆ ವಿದ್ಯಾರ್ಥಿಗಳು ಲಕ್ಷ ಮಂದಿದು ಅದೇ ಕೋರಿಕೆ. ಎಲ್ಲೇ ಸಿಕ್ಕರೂ ಪೂಜ್ಯರನ್ನ ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಹೊರದೇಶಗಳಲ್ಲಿ ಸಿಕ್ಕಾಗ ಅದನ್ನೇ ಕೋರಿಕೆನ ಅವ್ರಿಗೆ ಅರಿಕೆ ಮಾಡ್ತಲೇ ಇದ್ದಾರೆ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಮಾದರಿ ಶಿಕ್ಷಣ ಹಳೆ ವಿದ್ಯಾರ್ಥಿಗಳ ಜೊತೆಗೆ ತುಂಬಾ ಜನ ದಾನಿಗಳಿದ್ದಾವೆ. ಎಲ್ಲಾ ಸರ್ಕಾರನು, ಪ್ರತಿಯೊಂದು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಒತ್ತು ಕೊಡ್ತಾರೆ ಅಂತೇಳಿ ನಮ್ಮೆಲ್ಲರ ಗಟ್ಟಿ ಅಭಿಪ್ರಾಯ. ಯಾವ ದೇಶದಲ್ಲಿ ಮಾಡಬೇಕು? ನೇಪಾಳದಲ್ಲಿ ಮಾಡ್ಬೋದು, ಭೂತಾನ್ ಮಾಡ್ಬೋದು, ಮಾರಿಷಸ್ ಮಾಡ್ಬೋದು, ಅಥವಾ ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪು, ಯಾವ ದೇಶದಲ್ಲಿ ಮಾಡಿದ್ರು ಅದು ಆದ್ಯತೆ. ಪುಸ್ತಕದಲ್ಲಿ